ಟಾರ್ಚರ್ ಜಾಸ್ತಿ ಹಿಡಿತಿದ್ದು. ಯಾರು ಮದುವೆ ಆಗಿಲ್ಲ ದಯವಿಟ್ಟು ಯಾರು ಮದುವೆ ಹಾಕಿ ಹೋಗಬೇಡಿ. ಸ್ವಲ್ಪ ದಿನ ಆರಾಮಾಗಿರಿ ನೋಡಿ. ಇಲ್ಲ ಇದು ಕೂದಲೆಲ್ಲ ಉದುರಾಗ್ಯಾವೆ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ತಿಂದು ಆರಾಮಾಗಿ ಒಂದು ಅವರ್ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಎದ್ದ ತಕ್ಷಣ ಇವತ್ತು ಪಾತ್ರೆ ವಾಷಿಂಗ್ ಕೆಲಸ, ಕಸ ಗುಡಿಸೋದು ಎಲ್ಲ ಆಲಿನ ಮೇಲೆ ಮುಗಿಸ್ಬಿಟ್ಟಿದೆ. ಕೆಲಸ ಆಗಿತ್ತು. ಸೊ ಹೊಸ ಸೀರೆಗಳಿತ್ತು, ವಾಶ್ ಮಾಡಬೇಕಿತ್ತು. ಬಟ್ ಮಳೆ ಬರೋ ಥರ ಇದೆ. ಸರಿ ನಾಳೆ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಓಲ್ಡಿಗಿತ್ತೆ. ಆಂಟಿಯವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಡೋಣ ಅಂದ್ಕೊಂಡು ರೆಡಿ ಆಗಿದ್ದೀನಿ. ಹಸ್ಬೆಂಡ್ ಟೀ ಕೊಟ್ಟಿದ್ದಾರೆ ಇವತ್ತು. ತುಂಬ ದಿನಗಳ ನಂತರ ಅವರೇ ಕಿಚನ್ಗೆ ಹೋಗಿ ಟೀ ಮಾಡ್ಕೊಂಡು ಕೊಟ್ಟಿದ್ದಾರೆ. ತಿಂಗಳುಗಳೇ ಆಯಿತು ಹಸ್ಬೆಂಡ್ ಟೀ ತೊಗೊಬಂದು ಕೊಟ್ಟಿದ್ದಾರೆ. ಸರಿ ಬಿಸಿ ಬಿಸಿ ಕುಡಿದ್ಬಿಟ್ಟು ಹೊರಡೋಣ ಅಂತೇಳಿ ಅವರು ಫ್ರೆಶ್ ಅಪ್ ಆಗೋಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಡ್ಯೂಟಿಗೆ ಹೋಗ್ತಾರೆ. ಅವ್ರು ಹಂಗೆ ಹೋಗ್ತಾರೆ, ನಾನು ಹಿಂಗೆ ಹೋಗೋಣ ಅಂತೇಳಿ ಕೂತಿದ್ದೀನಿ. ಸೊ ಹೀಗೆ ಮಕ್ಕಳು 3:30ಗೆ ಬರ್ತಾರೆ. ಟೈಮು 12:15 ಆಗಿದೆ. ಒಂದು 2 ಅವರ್ ಜಸ್ಟ್ ಹೋಗಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಬರೋಣ. ಬೇಜಾರಾಗುತ್ತಲ್ವ ಮನೇಲಿ ಯಾವಾಗಲೂ ಕೂತಿರಬೇಕು. ಸೊ ಹಾಗೆ ಸೊ ನೋಡೋಣ ಬನ್ನಿ, ಹಾಗೆ ಹೋಗಿ ಆಂಟಿ ಮಾತಾಡ್ಸ್ಕೊಂಡು ಬಂದ ಅಂತೇಳಿ ಹೊರಡ್ತಾಯಿದ್ದೀನಿ. ಹೀಗೆ ನೋಡ್ತಾಯಿರಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಏನೋ ಇವತ್ತು ಮ್ಯಾಟ್ರು ಹಾಯ್ ಫ್ರೆಂಡ್ಸ್ ಹೇಳ್ಬಿಟ್ರಿ. ಇವಳು ನನ್ನ ಹೆಂಡ್ತಿ. ಏನು ಮಾಡೋಕ್ಕಾಗಲ್ಲ, ಇದಿಲ್ಲದಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಬೇಜಾರು ಮಾಡ್ಕೊತಾಳೆ ಅಂತ ಸುಮ್ಮನೆ ಆಯ್ತೀನಿ. ಆಮೇಲೆ ಟಾರ್ಚರ್ ಜಾಸ್ತಿ ಹೆಂಡ್ತಿದ್ದು. ಯಾರು ಮದುವೆಗಿಲ್ಲ ನೋಡಿ ಅವ್ರು ಮಾಡ್ಕೊ ಜೋರಾಗಿ ಹೇಳು. ಟಾರ್ಚರ್ ಜಾಸ್ತಿ ಹಿಡಿತಿದ್ದು. ಯಾರು ಮದುವೆ ಆಗಿಲ್ಲ ದಯವಿಟ್ಟು ಯಾರು ಮದುವೆ ಹಾಕಿ ಹೋಗಬೇಡಿ. ಸ್ವಲ್ಪ ದಿನ ಆರಾಮಾಗಿರಿ ನೋಡಿ. ಇಲ್ಲ ಇದು ಕೂದಲೆಲ್ಲ ಉದುರಾಗ್ಯಾವೆ. ನಾನು ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಹೋಯ್ತಿದ್ದವಳಿಗೆ ಹಿಂಗೆಲ್ಲ ಹೇಳ್ತಾರ ರೀ, ಕರೆದ್ಬಿಟ್ಟು ವಿಡಿಯೋದಲ್ಲಿ. ಹಾಂ, ಬಾಯ್, ಸಿ ಯು ಅಷ್ಟೇ. ನೋಡಿ ಎಂತೆಂಥ ಡೈಲಾಗ್ ಹೊಡೆದ್ರು. ಹೆಂಡ್ತಿರ್ ಟಾರ್ಚರ್ ಅಂತೆ. ಎಲ್ಲ ಹೆಂಡ್ತಿದ್ರು ಕೇಳಿಸ್ಕೊಂಡ್ಬಿಟ್ರೆ ಗೋಯಿಂದ ಮೇಲೆ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ನಾನು ಒಂದು ಕ್ಯಾನ್ ನೀರು ತೊಗೊಂಡು ಹಾಗೆ ಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಎಲ್ಲ ಹೆಂಡ್ತಿರು ಎಲ್ಲರೂ ಹೆಂಡ್ತಿರು ಟಾರ್ಚರ್ ಅಂತ ಹೇಳಿದಿರಲ್ಲ, ಎಲ್ಲರೂ ಕೆಟ್ಟ ಕಮೆಂಟ್ ಮಾಡಿದರೆ ಯಾರೇನಾರು ಮಾಡ್ಕೊಳ್ಳಿ ಬಿಡು, ನಮ್ಮ ಅನಿಸಿಕೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಹಿಂಗೆ ಬಾಯ್ ಫ್ರೆಂಡ್ಸ್. ನಾನು ಇವತ್ತು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ಪೂಜಾ ಸಾಮಗ್ರಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆಂಟಿ. ಹೋಗಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ. ಸುಮ್ಮನೆ ತಮಾಷೆಗಂದ್ರು, ಯಾರೂ ಸೀರಿಯಸ್ ಆಗಬೇಡಿ. ಸೊ ಹೋಗ್ತಾ ಇದ್ದಲ್ಲ ನಾನು, ಏನು ಊಟ ತೊಗೊಂಡು ಹೋಗ್ತೀರಾ ಅಂದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕೇಳು ಹಂಗೆ ಹಿಂಗೆ ಅಂದ್ಕೊಂಡು ರೇಗಿಸ್ಕೊಂಡು ಬಂದರು. ಸೊ ಹಾಗಾಗಿ ರೇಗಿಸ್ಕೊಂಡು ಹೋದರು. ಅದಕ್ಕೆ ಹಂಗಂತ ಹೇಳಿದ್ದಾರೆ. ಸೊ ಫೈನಲಾಗಿ ಅವರು ಹೊರಟರು, ನಾನು ಹೊರಡ್ತೀನಿ ಇವಾಗ. ಹೋಗಿ ಇನ್ನೊಂದು 2 ಅವರ್ ಟೈಮ್ ಇದೆ, ಬೇಗ ಬೇಗ ಹೋಗ್ಬಿಟ್ಟು ಬರಬೇಕು. ಬೇಜಾರು, ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ. ಲೆಟ್ಸ್ ಗೋ, ಬನ್ನಿ ಹೋಗೋಣ, ನೋಡುವ. ಇವು ಹೊಸ ಬಿಲ್ಡಿಂಗ್ ನಡೀತಾ ಇರುತ್ತಲ್ಲ ಕೆಲಸ, ಅಕ್ಕಪಕ್ಕ ಎಷ್ಟು ಸೌಂಡ್ ಆಗ್ತಿರುತ್ತೆ ಗೊತ್ತಾ. ನೋಡಿ ಇಲ್ಲಿ ಹೊಸ ಬಿಲ್ಡಿಂಗ್ ನಡೀತಾ ಇದೆ, ಅದು ಎಷ್ಟು ಸೌಂಡ್ ಆಗುತ್ತೆ ಗೊತ್ತಾ. ಆ ಮಿಷಿನ್ ಸೌಂಡು, ಕೆಲಸ ಮಾಡ್ತಿರ್ತಾರೆ, ಕುಟ ಕುಟ ಸೌಂಡು, ಆ ಥರ. ಓಕೆ ಲೆಟ್ಸ್ ಗೋ, ಬನ್ನಿ ಹೋಗೋಣ. ತೆಗಿರಿ. ಹಸಿದ ಇದು ಹಂಗಂದ್ರೆ ಹಸಿದಂದ್ರೆ ಅದು ಈ ತರ ಪೇಂಟ್ ಇಲ್ದೇ ಇರೋದು. ಬರೀ ಮಣ್ಣಿಂದಲ್ಲ. ವಾವ್, ಸೂಪರ್. ಅದನ್ನು ತಗೋತಾರೆ. ಹೌದು. ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ಮೂರ್ತಿಗಳು ರೆಡಿ. ಗೌರಮ್ಮನು ಕೂಡ ರೆಡಿಯಾಗಿದ್ದಾರೆ. ಓ, ಸೇಲ್ ಆಗಿರೋದು ಆ ಕಡೆ ತಿರ್ಗಿ ಸಿಕ್ಕಿದ್ದೀರಾ? ಚೀಟಿ ಬರೆದ್ಬಿಟ್ಟು ಅದೇ ದುಡ್ಡು ಎಷ್ಟು ಕೊಟ್ಟಿರ್ತಾರೆ ಅಂತ ಬರೆಯೋದು. ಸೂಪರ್. ಆಂಟಿ ಅಂಗಡಿನ ಫಿಲ್ ಅಪ್ ಮಾಡಿದ್ದಾರೆ ಆಲ್ಮೋಸ್ಟು ಎಲ್ಲ. ಇನ್ನು ಫಿಲ್ ಮಾಡಬೇಕಂತೆ. ಅಮೌಂಟ್ ಇದ್ರೆ ಎಷ್ಟಾನ ಮಾಡಿದ್ರು ಸಮಾಧಾನ ಆಗಲ್ಲ ಬಿಡಂಟಿ. ಆಲ್ಮೋಸ್ಟು ಎಲ್ಲ ಬೇಕಾಗಿರೋಂಥದ್ದೆಲ್ಲ ಸದ್ಯಕ್ಕೆ ಇಷ್ಟು ಹಾಕಿದ್ದೀವಿ.
ಇನ್ನು ಹಾಕ್ಬೇಕು. ಕಪ್ಪು ಎಳ್ಳು ಬರೆದಿಟ್ಕೊಂಡಿದ್ದೀರಾ. ಕಪ್ಪೆಳ್ಳು, ಕಪ್ಪು ಬಟ್ಟೆ. ಹಾಂ. ಓ ಅದನ್ನು ಆಂಟಿ ಇದು ಗುರ್ಗಂಜಿ ಬಗ್ಗೆ ಹೇಳಿ ಆಂಟಿ. ಗುರ್ಗಂಜಿ ಅದು ಗಿಡದಲ್ಲಿ ಬಿಡುತ್ತಂತೆ. ಹಾಂ. ನಾನು ಅದನ್ನ ಏನಕ್ಕೆ ತಗೋತಾರೆ ಅಂತ ಕೇಳಿದೆ. ಪೂಜೆ ಗಿಡಕ್ಕೆ. ಪೂಜೆಗೆ ತಗೊಂತಾರ? ಏನಕ್ಕೆ? ಇವಾಗ ಲಕ್ಷ್ಮೀ ಪೂಜೆಗೆಲ್ಲ ತುಂಬಾ ಜನ ತಗೊಂಡ್ರಲ್ಲ. ಹೌದಾ? ಎಷ್ಟಿದೆ ಕೆಜಿ ಇದು ಪ್ರೈಸು? ಅದು ಜಾಸ್ತಿ ಇದೆ, ಆದ್ರೆ ನಾವು ಮಾರಿದ್ದು 10 ರೂಪಾಯಿಗೆ 4, 5 ಆ ತರ ಮಾರಿದ್ದು. 2 ರೂಪಾಯಿ ಒಂದ್ ತರ ಮಾರಿದೆ. 2 ರೂಪಾಯಿ ಒಂದು ಗುರ್ಗಂಜಿ. ನೋಡಿ ಫ್ರೆಂಡ್ಸ್, ಚಿಕ್ಕುಡ್ಲಲ್ಲಿ ನೋಡಿ ನೋಡಿ ಬಿಸಾಕ್ತಾ ಇದ್ದು, ಇವಾಗ ಗುರ್ಗಂಜಿಗೆ ಎಷ್ಟು ರೇಟು ಏನೋ. ಇದು ನೋಡು ತಾವರೆ ಬೀಜ. ತಾವರೆ ಬೀಜ ತೋರಿಸಿ ತೋರಿಸಿ. ಅದು ತುಂಬಾ ಶ್ರೇಷ್ಠ ಅಂತೆ. ಗೌರಮ್ಮ. ಗುರೂಜಿಗಳೆಲ್ಲ ತುಂಬಾ ಜನ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ತಾವರೆ ಬೀಜ. ಇದು ಅಷ್ಟೇ 2 ರೂಪಾಯಿ ಒಂಥರ ಮಾರಿರೋದಾ? ಇವೆಲ್ಲ ಕಾಸ್ಟ್ ಜಾಸ್ತಿ ಅಂತೆ. ಅದೆಲ್ಲ ಸ್ವಲ್ಪ ತುಂಬ ಕಾಸ್ಟ್ಲಿ ಅಂತೆ. ಬಟ್ ಪೂಜೆ ಬಗ್ಗೆ ಇವರು ಏನು ಹೇಳ್ತಾರೆ, ಸ್ವಾಮೀಜಿಗಳೆಲ್ಲ ತುಂಬ ಹೇಳಿರ್ತಾರೆ. ಹಂಗಾಗಿ ಅವ್ರು ಕೆಲವರು ಬೇಕು ಅಂತೇಳಿ ಇಟ್ಟಿರ್ತಾರಂತೆ. ಗುರ್ಗಂಜಿ ಬಗ್ಗೆ ನನಗೂ ಆ್ಯಕ್ಚುಲಾಗಿ ಇತ್ತೀಚೆಗೆ ಗೊತ್ತಾಯಿತು. ನಾನು ಯಾವುದೋ ವಿಡಿಯೋ ನೋಡ್ಬೇಕಾದ್ರೆ ನೋಡಿದೆ. ಇಡಬೇಕು ಲಕ್ಷ್ಮೀ. ತೋರಿಸ್ತೀನಿ. ಹಾಂ ತೋರಿಸಿ. ಬಲ್ಮುರಿ ಎಡ್ಮುರಿ ಇದು ಮಕ್ಕಳು ತೊಟ್ಲು ಕಟ್ಟೋದಂತೆ. ಮಗು ಹುಟ್ಟಾಗ ತೊಟ್ಲಿಗೆ ನೋಡು. ಇದು ಬಲ್ಮುರಿ ಎಡ್ಮುರಿನೇ ತಗೋಬೇಕು ನೋಡ್ಕೊಂಡು. ಯಾವ್ದಾವ್ದೋ ತಗೋ. ಹೆಂಗ್ ಗೊತ್ತಾಗುತ್ತೆ? ಅದು ಹಿಂಗ್ ತಿರ್ಕೊಂಡಿರುತ್ತೆ. ಇದು ಎಲೆನೇ ಈ ತರ ಆಗಿರೋದು. ಇದು ಎಲೆನೇ ಈ ತರ ಆಗಿರೋದು. ಇದು ಬಲ್ಮುರಿ ಯಾವುದು ಎಡ್ಮುರಿ ಯಾವುದು ಅಂತ ಹೆಂಗ್ ಗೊತ್ತಾಗುತ್ತೆ? ಹಿಂಗೆ ಇಟ್ಬಿಟ್ರೆ ಗೊತ್ತಾಗುತ್ತೆ. ಎಡ್ಮುರಿ ಬಲ್ಮುರಿ ಎಡಗಡೆ ತಿರ್ಕೊಂಡಿದ್ರೆ ಓ ಹಿಂಗೆ ಅಪೋಸಿಟ್. ಇದು ಎಡ ತಿರ್ಕೊಂಡಿದ್ರೆ ಎಡ್ಮುರಿ, ಬಲ ತಿರ್ಕೊಂಡ್ರೆ ಬಲ್ಮುರಿ ಅಂತ. ಈ ತರ ನೋಡಿ. ನಾವ್ ಅದನ್ನ ತಿರ್ಗ್ಸಕ್ ಆಗಲ್ಲ, ಅದೇ ತಿರ್ಕೊಂಡಿರ್ತು ಸುಳಿ ತರ. ಎಲೆ ಸುತ್ತಿ 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 ಹಿಂಗಾಗಿ. ಇದನ್ನ ನೋಡಿರ್ಲೂ ಇಲ್ಲ, ನಾನು ಕೇಳಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಕೇಳ್ತಾ ಇರೋಂಥದ್ದು. ಇದು ಎಲೆನೇ ಈ ತರ ಒಣಗಿದ್ಮೇಲೆ ಈ ತರ ತಿರ್ಕೊಂಡಿರೋದಂತೆ. ನೋಡಿ ನೀನ್ ಈ ಕಡೆ ಆ ಕಡೆ ಹಾಕಕ್ಕಾಗಲ್ಲ, ಆ ಕಡೆ ಈ ಕಡೆ ಆಗಲ್ಲ. ಇದು ಎಡ, ಎಡ, ಇದು ಬಲ. ಇಲ್ಲಿ ಹಾ ಕರೆಕ್ಟ್. ಹಿಂಗೆ ಅಪೋಸಿಟ್ ತರ ನೋಡಿ. ಇದು ಬಲ, ಇದು ಎಡ. ಹಿಂಗೆ ನೋಡ್ಕೊಂಡ್ರೆ ಹಿಂಗೆ ಉಲ್ಟಾ ನೋಡ್ಕೊಂಡ್ರೆ ಗೊತ್ತಾಗ್ತಾ ಇದೆಯಾ? ಇದು ಬಲ್ಮುರಿ ಎಡ್ಮುರಿ ಅಂತೆ. ನನಗೂ ಗೊತ್ತಿಲ್ಲ ಫ್ರೆಂಡ್ಸ್, ಇದೆ ಫಸ್ಟ್ ಟೈಮ್. ಆಂಟಿ ಅಂಗಡಿ ಇಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೋಡು. ಎಲ್ಲ ಎಷ್ಟೊಂದು ಜನ ಕೇಳಿದ್ದಾರೆ ಗೋಮತಿ ಚಕ್ರ ಎಲ್ಲ ಎಲ್ಲಿ ಸಿಗುತ್ತೆ, ತಿಳಿಸಿ ಗುರುಜಿ ಅಂತೆಲ್ಲ ಕೇಳಿದ್ದಾರೆ. ನಾವು ಎಲ್ಲ ಮಾರಕ್ಕೆ ಇಟ್ಟಿದ್ದೀನಿ. ಗೋಮತಿ ಚಕ್ರ ತೋರಿಸ್ತೀನಿ. ತೋರಿಸಿ ಖಂಡಿತ ತೋರಿಸಿ. ಎಷ್ಟೋ ಜನ ಗೊತ್ತಿಲ್ಲದೆ ಇದ್ದವ್ರು ತಿಳ್ಕೊಳ್ಳಿ. ಲಕ್ಷ್ಮೀ ಕೌಡೆ ಅದೆಲ್ಲ ಎಷ್ಟೋ ಜನ ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಮ್ಗೆ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ಹಾಕ್ತೀನಿ ನೋಡು, ಅಲ್ಲಿಡು. ಅದು ಕವಡೆ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ನಾವು ಚೌಕ ಬರಾಡಕ್ಕೆ ಯೂಸ್ ಮಾಡ್ತಿದ್ವಿ. ಹುಣಸೆ ಬೀಜ ಫಸ್ಟ್ ಯೂಸ್ ಮಾಡ್ತಿದ್ದು, ಈಗ ಇದನ್ನೇ ಯೂಸ್ ಮಾಡೋದು. ಹುಣಸೆ ಬೀಜ ಸಿಗಲ್ಲ ಅಂದ್ಬಿಟ್ಟು. ಆದರೆ ಅದು ಒಂದು ಬ್ಲಾಕ್ ಕವಡೆ ಬರುತ್ತಲ್ಲ, ಬ್ಲಾಕ್ ಕಲರ್ ಬರೋದೆಲ್ಲ ಆಡ್ಬೋದು. ಬಟ್ ಇದ್ರಲ್ಲಿ ಆಡಬಾರ್ದು. ಇದು ಲಕ್ಷ್ಮೀ ಕವಡೆ ಅಂತಾನೆ ಇದು ಶ್ರೇಷ್ಠ. ಆಯ್ತಾ? ನೋಡಿ ಫ್ರೆಂಡ್ಸ್, ಈ ತರ ವೈಟ್ ಇರೋ ಕವಡೆಲಿ ಯಾರು ಚೌಕಬರ ಆಡಬಾರ್ದಂತೆ. ವೈಟ್ ಎಲ್ಲೋ ಆಡಬಾರ್ದು. ಇದು ಗೋಮತಿ ಚಕ್ರ. ಗೋಮೂತಿ ಚಕ್ರ ಅಂತೆ. ಇದು ಚಕ್ರ ಅಂತ. ಏನಂತ? ಗೋಮತಿ ಚಕ್ರ. ಗೋಮತಿ ಚಕ್ರ ಅಂತೆ. ನೋಡಿ ಆಂಟಿ ಜಸ್ಟ್ ಇನ್ನು ಅಂಗಡಿ ಓಪನ್ ಮಾಡಿ 1 ಮಂತ್ ಹತ್ತತ್ರ ಆಯಿತು ಅನ್ಸುತ್ತೆ. ಇನ್ನೂ ಇಲ್ಲಲ್ಲ, 20 ಡೇಸ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇನ್ನು 5-10 ವರ್ಷ ಹೋಗ್ಬಿಟ್ರೆ ಆಂಟಿ ಅಬ್ಬಾ. ಇದು ಆಂಟಿ ಪ್ರೈಸ್ ಜಾಸ್ತಿನಾ? ಇದು ಜಾಸ್ತಿ 3,000 ಚಿಲ್ಲರೆ ಇದೆ ಕೆಜಿ. ಇದು ಕೆಜಿ. ಒಂದು ಪೀಸ್ 10 ರೂಪಾಯಿ ಮಾರಬೇಕು, ಆದರೆ ನಾನು 6 ರೂಪಾಯಿ ಮಾರಿದ್ದೀನಿ ನೋಡಿ. ಇದು ಒಳಗಡೆ ಈ ತರ ಸುರುಳಿ ತರ ಕಾಣಿಸ್ತಾ ಇದೆ, ಬಟ್ ಕಾಣಿಸ್ತಾ ಅದೇ ತರ ಇದೆ. ಹೌದು. ಪ್ರತಿ ಒಂದು ಪೀಸ್ಗೂ ಈ ತರ. ಅದು ಇಲ್ಲಿ ಸಿಗೋದಲ್ಲ, ಇದು ಬೇರೆ ಕಡೆ, ಬೇರೆ ಮಹಾರಾಷ್ಟ್ರ ಆ ಕಡೆ ಎಲ್ಲೋ ಸಿಗೋದಂತೆ. ಗೊತ್ತಿಲ್ಲ, ಹೇಳಿದ್ದು. ನಮ್ಗೆ ಪ್ರೈಸ್ ಜಾಸ್ತಿ ಇದೆ ಅಂತ ಕೇಳಿ ತರ್ಸ್ಕೊಂಡಿರೋದ ಕಸ್ಟಮರ್ಸು. ಹೌದೌದು.
ಬೇಕು ಇದು ಈ ಥರದ್ದು ಅಂತ ಕೇಳಿ ತರಿಸ್ಕೊಂಡಿದ್ದಾರೆ. ನೀವು ತರಿಸಿ. ಇಲ್ಲಿ ಲಕ್ಷ್ಮಿ ಕೌಡೆ, ಲಕ್ಷ್ಮಿ ಕೌಡೆ ಆಟ ಆಡೋದಲ್ಲ. ಬ್ಲ್ಯಾಕ್ ನೋಡಿ ಎಲ್ಲೋ ಬಂದಿದೆ ನೋಡಿ, ಎಲ್ಲೋ ಮತ್ತೆ ವೈಟ್ ಬಂದರೆ ಇದರಲ್ಲಿ ಚೌಕಾಬಾರ ಆಡ್ತಿದ್ದೆ ಅಂತ ನಾನು ಹೇಳಿದೆ. ಆಡಬಾರ್ದಂತೆ, ಬ್ಲ್ಯಾಕ್ ಬಂದಿದ್ರೆ ಮಾತ್ರ ಆಡಬೇಕಂತೆ. ಎಲ್ಲೋನೇ ಬಂದಿದೆ. ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ನಿಮ್ಗೆ ಇವತ್ತು, ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಖಂಡಿತವಾಗ್ಲೂ ನಾವು ಮಾಡೋ ತಪ್ಪು ನೀವು ಮಾಡಬೇಡಿ. ಆಂಟಿ ಹೆಂಗ್ ನಡೀತಾ ಇದೆ ವ್ಯಾಪಾರ, ಬಿಸ್ನೆಸ್? ಹಬ್ಬಗಳಲ್ಲೆಲ್ಲ ಸ್ವಲ್ಪ ಪರವಾಗಿಲ್ಲ. ಇನ್ನು ಬೇರೆ ದಿನ ಸ್ವಲ್ಪ ಓಕೆ ಇರ್ಲಿ ಇನ್ನ ಹಬ್ಬ ಬರ್ತಾ ಇದೆಯಲ್ಲ ಮತ್ತೆ. ಹಾ, ಗೌರಿ ಹಬ್ಬ, ಗೌರಿ ಹಬ್ಬ ಬರ್ತಾ ಗೌರಿ ಗಣೇಶ ಹಬ್ಬಕ್ಕೆ ಮೇನ್ ಇದೇನೆ ಮಾಡ್ತೀವಿ ನಾವು. ಗೌರಿ ಗಣೇಶ ಆಕ್ಚುಲಿ ಆಂಟಿಯವರು ಅಮ್ಮ ಅಪ್ಪ ಬಂದು ಮಡಕೆ ಮಾರೋರು. ಅದರಿಂದ ನಾವು ಎಲ್ಲಾನು ಮಾಡ್ತೀವಿ ನೋಡಿ. ಮಣ್ಣಿನ ಮಡಕೆನೂ ಸಹ ಮಾಡ್ತೀವಿ. ಹೌದು, ಮಣ್ಣಿನ ಮಡಕೆ ಆಂಟಿಯವರು ಅಪ್ಪ ಅಮ್ಮ ಇವತ್ತು ಮಾರ್ತಾ ಇದ್ದಾರೆ. ಇವತ್ತು ಸಂತೆಯಲ್ಲಿ ಅವರು ಮಡಕೆಗಳನ್ನ ಮಾರ್ತಾರಂತೆ. ಆಂಟಿ ಹೇಳೋರು ಯಾವಾಗ್ಲೂ ಮಡಕೆ ಒಂದೇ ಅಲ್ಲ, ಮಣ್ಣಿನ ಐಟಮ್ ಆಲ್ಮೋಸ್ಟ್ ಎಲ್ಲ ಮಾರೋರಂತೆ. ಈ ಗಣೇಶನು ಅವರೇನೆ, ಅಲ್ಲೂ ಮಾರ್ತಾರೆ ಇಲ್ಲೂ ಮಾರ್ತಾರೆ. ಆಂಟಿ ಹೆಂಗೋ ಅಂಗಡಿ ಇದೆಯಲ್ಲ ಅಂದ್ಬಿಟ್ಟು ಸ್ವಲ್ಪ ತರಿಸಿ ಬೇಕಾಗಿರುವಂಥದ್ದನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ದೀಪ ತೋರಿಸ್ತೀನಿ, ಇಲ್ಲಿದೆ ಅದರಲ್ಲಿ ದೀಪ ಎಲ್ಲ ಕಂಬ ತರ ಎಲ್ಲ ಇದೆ ನೋಡು, ಮಣ್ಣಿಂದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. ನೀವು ಅವರೇ ಮಾಡಿರೋದು ಆಂಟಿ? ಎಲ್ಲ ತರಿಸ್ತೀವಲ್ಲ. ದೊಡ್ಡ ದೀಪ ಅಯ್ಯಪ್ಪ ಸ್ವಾಮಿದು. ಆಮೇಲೆ ತುಂಬಾ ಚೆನ್ನಾಗಿದೆ ನೋಡು. ಇದು ಮಕ್ಕಳಿಗೆ ಸರಿ ಮಾಡೋದು. ಓ, ಅದು ಮಾಡ್ತೀರಾ? ಇದೆಯಲ್ಲ ಅದು ಸರಿ ಮಾಡೋದು ಮಕ್ಕಳಿಗೆ. ಹಿಂದೆಗಡೆ ಇದೆ ನೋಡು ಇದು. ಅದು ಸೂಪರ್. ಮಕ್ಕಳು ಸರಿ ಮಾಡಿ ತಿನ್ಸೋದು ನೋಡಿ ಫ್ರೆಂಡ್ಸ್, ಇದು ಮಕ್ಕಳಿಗೆ ಸರಿ ಮಾಡ್ತಾರಂತೆ, ಕೇಳ್ತಾರೆ ಇವೆಲ್ಲ ಅಂತ ಹೇಳಿ ತರಿಸಿದ್ದಾರೆ ಆಂಟಿ ಅವರು ಬಂದು ಸಿಟಿಲಿ ಅವ್ರ ಅಪ್ಪ ಅಮ್ಮ ಅಂಗಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ತುಂಬ ಸೇಲ್ ಆಗುತ್ತೆ. ಸೊ ಅದನ್ನು ಬೇಕಾಗಿರುವಂಥದ್ದನ್ನು ಇಲ್ಲಿ ತರಿಸಿ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ 90% ಐಟಮ್ ಹಾಕಿದ್ದಾರೆ ಅನ್ಕೊತೀನಿ. ಯಾವುದು ಸಿಕ್ಕಲ್ಲ ಅನ್ನೋ ಥರ ಏನಿಲ್ಲ. ಹೌದು, ಬಜೆ ಮತ್ತೆ ಸಾಂಬ್ರಾಣಿ, ಬಾಣ್ತಿವ್ರಿಗೆ ಹಾಕೋ ಸಾಂಬ್ರಾಣಿ. ಹೌದು, ಎಲ್ಲ ಆಲ್ಮೋಸ್ಟ್ ಎಲ್ಲ ಐತೆ. ಡ್ರೈ ಫ್ರೂಟ್ಸ್ ಎಲ್ಲಾನು, ಎಲ್ಲ ಹಾಕಿದೀನಿ. ಸ್ವಲ್ಪ ಹಾಕಿದೀನಿ, ಸಾಕು ಸದ್ಯಕ್ಕೆ ಕೇಳೋರ್ಗೆ ಇಲ್ಲ ಅನ್ನೋ ತರ. ಆಮೇಲೆ ಇದು ಅಂಟುವಾಳ ಅಂತ, ಇದ್ರ ಬಗ್ಗೆ ಗೊತ್ತಾ? ಯಾವುದು ಇದು? ಅಂಟುವಾಳ ಅಂತ, ಇದು ಶಾಂಪೂ ತರ. ಓ, ಮೊದಲು ಆಂಟಿ ಈ ಬೆಳ್ಳಿ ಐಟಮ್ ವಾಶ್ ಮಾಡಕ್ ಯೂಸ್ ಮಾಡಲ್ಲ, ಅದು ನೋಡಿದೀನಿ ಬಟ್ ಗೊತ್ತಿಲ್ಲ. ಮತ್ತೆ ತಲೆಗೆ ಹಾಕೋತಾರೆ. ಇದು ನೊರೆ ಬರುತ್ತಲ್ಲ ಇದರಲ್ಲಿ. ನಾನು ಕಾಲ್ ಚೈನ್ ತೊಳಿವಾಗ ಅಲ್ಲಿ ಕೂತ್ಕೊಂಡಿದಾಗ ನೋಡಿದೀನಿ. ಕಾಯಿ ತರ ಅಂಟುವಾಳ ಅಂತ. ಅಂಟುವಾಳ ಕಾಯಿ ನೀರಲ್ಲಿ ನೆನೆಸಿದ್ರೆ ನೊರೆ ಬರುತ್ತೆ. ಸ್ವಲ್ಪ ಬೇಯಿಸ್ಬೇಕಾ? ಸ್ವಲ್ಪ ಬೇಯಿಸಿದ್ರೆ ಆಮೇಲೆ ನಾವು ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಇಟ್ಕೋಬಹುದು. ಬೇಯಿಸಿ ಇಟ್ಕೊಬಹುದು. ಬೇಯಿಸಿ ಸೋಸ್ಬಿಟ್ಟು ಹಾಕೊಂಡ್ರೆ ಆ ನೊರೆನ ನಾವು ಯೂಸ್ ಮಾಡ್ಬೋದು. ವೈಟ್ ಬಟ್ಟೆಗಳು ಆ ತರ ಎಲ್ಲ ಕೊಳೆ ಚೆನ್ನಾಗಿ ಹೋಗುತ್ತೆ. ಓ, ಅದಕ್ಕೂ ಯೂಸ್ ಮಾಡ್ತಾರಾ? ತಲೆಗೂ ಹಾಕೋಬಹುದು. ಬೆಳ್ಳಿ ಚೈನು ನಾನು ನೋಡಿದೀನಿ. ಕೂತಿರ್ತಿದ್ವಿ, ಒಂದು ನೀರಿಗೆ ಯಾವುದಕ್ಕೂ ಅದ್ದಿ ಹೆಚ್ಚಿಬಿಟ್ಟು ಹಿಂಗೆ ವಾಶ್ ಮಾಡಿರೋ ವೈಟ್ ಆಗೋದು. ಮೇ ಬಿ ಇದೇ ಕಾಯಿ ಜಾಸ್ತಿ ಯೂಸ್ ಮಾಡೋರು. ನೊರೆಕಾಯಿ, ಅಂಟ್ವಾಳಕಾಯಿ ಅಂತ ಹೇಳ್ತಾರಂತೆ. ಸೂಪರ್ ಇನ್ಫಾರ್ಮೇಶನ್ ಒಂದಿದಕ್ಕೆ ಲಾಸ್ ಇಲ್ಲ. ಇದೆ ಅಂತೆ. ನಾನು ಆಂಟಿಗೆ ಹೇಳಿ ಆಂಜನೇಯದು ಭಂಡಾರ ತರಿಸ್ಕೊಂಡೆ, ಬಟ್ ಹೆಂಗೆ ಯೂಸ್ ಮಾಡೋದು ಅಂತ ನಿಮ್ಮನ್ನು ಕೇಳಿದೆ, ಯಾರು ಕಮೆಂಟಲ್ಲಿ ಹೇಳಲೇ ಇಲ್ಲ. ಆಂಟಿ ಅದೇ ಆಂಟಿ ಹೇಳ್ತಾ ಇದ್ದಾರೆ, ನಾವೇನು ಆಯಿಲ್ ಯೂಸ್ ಮಾಡ್ತೀವಲ್ವ ಅದೇ ಆಯಿಲಲ್ಲಿ, ಅಂದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಲ್ಲ, ನಾರ್ಮಲ್ ಈ ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ವ ಇದು ಗೊತ್ತು. ಬಾಣ್ತಿಯರಿಗೆ ಆಲ್ಮೋಸ್ಟ್ ಮಗುಗೆ ಊಟ ಜೀರ್ಣ ಆಗಲಿ ಅಂತ ಬಜೆ ಕೊಡ್ತಾರೆ. ಈ ಮಗು ಅವಾಗವಾಗ ಎದೆ ಹಾಲಲ್ಲಿ ತೇಯ್ದುಬಿಟ್ಟು ಕೊಡೋರು ನಮಗೆ, ನಮ್ಮ ಮಕ್ಕಳಿಗೆಲ್ಲ ನೋಡಿದ್ದೀನಿ. ಎದೆ ಹಾಲಲ್ಲಿ ಈ ಥರ ಕಲ್ಲು ಮೇಲೆ ಇಟ್ಟು ತೇಯ್ದುಬಿಟ್ಟು ನೆಕ್ಸೋರು ಈ ಥರ ಬಾಯಿಗೆ. ಇದು ನೋಡಿದ್ದೀನಿ. ಸೂಪರ್. ಓಕೆ, ಭರ್ಜರಿ ಇನ್ಫಾರ್ಮೇಷನ್ ನಿಮಗೂ ಕೂಡ ಸಿಕ್ತು ಅಂತ ಅನ್ಕೊತೀನಿ. ಲಕ್ಷ್ಮಿ ಕೌಡೆ ಬೇರೆ ಇವಾಗ ಒಂಥರ ಡಿಫ್ರೆಂಟ್ ಆಗಿ ಬಂದಿದ್ದಾವೆ. ಅಂದ್ರೆ ವೆರೈಟೀಸ್. ಇದು ನೋಡು, ಇದು ಬಾಟ್ಲು, ಮತ್ತೆ ಇದೆಲ್ಲ ಪುಡಿ. ಇದು ಪುಡಿ, ಮತ್ತೆ ಇದು ಪಾಕೆಟ್, ಈ ತರ ಪೇಸ್ಟ್ ತರ ಬಂದಿದೆ ನೋಡಿ. ಇಲ್ಲಿ ಪೇಸ್ಟ್ ತರ ಗಂಧ ನೋಡು, ಒಂಥರ ಡಿಫ್ರೆಂಟ್ ಆಗಿ ಬಂದಿದ್ದಾವೆ. ಓ, ಇದು ಮಾಮೂಲಿ ಹೆಂಗೆ ಹಚ್ಚೋದು ಅಂತ?
ಮಾಮೂಲಿ ಹಿಂಗ ಬೊಟ್ಟು ತರ ಹಚ್ಕೊಳ್ಳೋ ಟ್ಯೂಬ್ ತರ ಇದೆ. ಈಸಿ ಮೆಥಡ್ ಮಾಡಿದ್ದಾರೆ ಫ್ರೆಂಡ್ಸ್. ಚಂದನ ಇಲ್ಲ ಪೇಸ್ಟ್ ಅಂತೆ ಕಲ್ಸಂಗೆ ನಮ್ಮ ಜನ ಅದಕ್ಕೆ ಸೋಂಬೇರಿಗಳಾಗಿ ಹೋಗಿರೋದು. ಹಾಗೆ ಇಲ್ಲ, ಅದೇ ಕಲ್ಸಿದ್ದಾರೆ. ಸ್ಯಾಂಡಲ್ವುಡ್ ತಿಲಕ್ ಅಂತೆ, ರೆಡಿ ಟು ಸರ್ವ್ ಅಂತಾರಲ್ಲ ಆ ಥರ ರೆಡಿ ಟು ಪೇಸ್ಟ್ ಇರು, ಹಿಂಗೆ ತೆಗೆದು ಹಿಂಗೆ ಇಟ್ಕೊಳ್ಳೋ ಅಂಥ ತಿಲಕಗಳು ಇವೆಲ್ಲ ಈಸಿ. ಜಸ್ಟ್ ಎಷ್ಟು ಜನ ಎಷ್ಟು ಈಸಿ ಬಂದೋಗಿದ್ದಾರೆ ಅಂದರೆ ಜಸ್ಟ್ 35 ರುಪೀಸ್, ಎಷ್ಟೊಂದು ದಿನ ಆಗುತ್ತೆ ತಗೊಂಡೋದ್ರೆ. ಬೇಕು ಅಂತ ಆಲ್ಮೋಸ್ಟ್ ಆಂಟಿಗೆ ಯಾವುದ್ರ ಬಗ್ಗೆನೂ ಮಾಹಿತಿ ಇರಲಿಲ್ವಂತೆ. ನನಗೆ ಫೋನಲ್ಲಿ ಹೇಳಿದರು, ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲಲ್ಲತ್ತ, ಎಲ್ಲ ಒಂದೊಂದೇ ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ಒಂದೊಂದೇ ತರ್ತಾ ಇದ್ದೀನಿ ಅಂತ ಕೂಡ ಹೇಳಿದರು ಆಂಟಿ. ಓಕೆ, ನೋಡುವ ಮುಂದೊಂದು ದಿನಗಳಲ್ಲಿ ಇನ್ನೂ ಏನೇನು ಜನಕ್ಕೆ ಅಂತ ಕೇಳೋ ಫಸ್ಟ್. ನೋಡಿ, ಜನಕ್ಕೆ ಖುಷಿ ಆಯ್ತಾ, ಅಂಗಡಿ ಮಾಡಿರೋದು ಖುಷಿ ಆಯ್ತಾ, ಮತ್ತೇನು ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಂಟಿ ಬಗ್ಗೆ ರಿವ್ಯೂಸ್ ಕೊಡಿ, ನಿಮ್ಗೆ ಏನಾರು ಗೊತ್ತಿದ್ರೆ ಖಂಡಿತವಾಗ್ಲೂ ಆಂಟಿ ಬಗ್ಗೆ ಕಮೆಂಟ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸಿಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಿಳಿ ಉಂಡೆ, ಹಾಂ ಅದು ನೋಡಿದ್ದೀನಿ, ಬಿಳಿ ಉಂಡೆ ಕೆಮ್ಮಣ್ಣುಂಡೆ. ಇದರಲ್ಲೇ ಬಿಳಿದಷ್ಟೇ. ಅದೇ ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಂಟಿ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆ ಕಡೆ ಹೊರಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.